ಜೊಯ್ಡಾ ರಾಮನಗರ ಅನ್ಮೋಡ ಘಾಟ್ನ ಗೋವಾ ವ್ಯಾಪ್ತಿಯಲ್ಲಿ ಕುಸಿದ ರಸ್ತೆಯ ದುರಸ್ತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಅನ್ಮೋಡ ಘಾಟ್ನ ಗೋವಾ ವ್ಯಾಪ್ತಿಯ ದೂದ್ ಸಾಗರ್ ದೇವಾಲಯದಿಂದ 1 ಕಿಲೋಮೀಟರ್ ದೂರದಲ್ಲಿ ಕಳೆದ ಜುಲೈ 4ರಂದು ರಸ್ತೆ ಬಿರುಕು ಬಿದ್ದು ಒಂದು ಭಾಗ ಕುಸಿದಿತ್ತು. ಈ ಘಟನೆಯ ನಂತರ ರಸ್ತೆ ಸಂಪೂರ್ಣವಾಗಿ ಕುಸಿಯುವ ಭೀತಿಯ ಹಿನ್ನೆಲೆಯಲ್ಲಿ ಜುಲೈ 5ರಿಂದ ಮಡ್ಗಾಂವ್ ಜಿಲ್ಲಾಧಿಕಾರಿ ಸಣ್ಣ ವಾಹನಗಳು ಹಾಗೂ ಅತ್ಯವಶ್ಯಕ ಸೇವೆಗಳನ್ನು ಹೊರತುಪಡಿಸಿ ಇತರ ಎಲ್ಲಾ ವಾಹನಗಳಿಗೆ ಈ ಮಾರ್ಗವನ್ನ ಮುಚ್ಚುವ ಆದೇಶ ನೀಡಿದ್ರು. ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಾಗೂ ಕುಸಿದ ಭಾಗದ ಪ್ರಮುಖ ದುರಸ್ತಿ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳದ ಕಾರಣದಿಂದ ದುರಸ್ತಿ ಕಾರ್ಯ ಆರಂಭಕ್ಕೆ ವಿಳಂಬವಾಗಿತ್ತು. ಸುಮಾರು 4 ತಿಂಗಳ ಬಳಿಕ ಈಗ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಈ ಕಾಮಗಾರಿಗೆ ಕೇಂದ್ರ ಸರ್ಕಾರದ ವಿಶೇಷ ನಿಧಿಯಿಂದ ಸುಮಾರು 4 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಪ್ರಸ್ತುತ ಸ್ಥಳದಲ್ಲಿ ಮೈಕ್ರೋಪಾಲಿಂಗ್ ವಿಧಾನದಿಂದ ಬೋರ್ವೆಲ್ ಯಂತ್ರಗಳ ಮೂಲಕ ಭೂಮಿಯಲ್ಲಿ ಉಕ್ಕಿನ ಪೈಪ್ಗಳನ್ನು ಅಳವಡಿಸುವ ಮೂಲಕ ಭೂಮಿಯ ಬಲವರ್ಧನೆ ಕಾರ್ಯ ನಡೆಯುತ್ತಿದೆ. ಸಂಪೂರ್ಣ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನು 2 ರಿಂದ 3 ತಿಂಗಳು ಸಮಯ ಬೇಕಾಗಲಿದೆ ಎಂದು ಪಿಡಬ್ಲ್ಯೂಡಿ ಮುಖ್ಯ ಇಂಜಿನಿಯರ್ ಬೋಬೆ ತಿಳಿಸಿದ್ದಾರೆ. ಸದ್ಯ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಕೆಲಸವನ್ನ ತ್ವರಿತವಾಗಿ ಮುಂದುವರಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದನಗೆರೆಯಿಂದ ಗೋಕರ್ಣಕ್ಕೆ ಬರುವ ರಾಜ್ಯ ಹೆದ್ದಾರಿ ಹಾಗೂ ಉಳಿದ ಪ್ರಮುಖ ಮಾರ್ಗದ ಹೊಂಡ ಮುಚ್ಚುವ ಕಾರ್ಯಕ್ಕೆ ಮಳೆ ಅಡ್ಡಿಯಾಗಿದ್ದು, ಈ ಹಿಂದೆ ಕೆಲವೆಡೆ ತೇಪೆ ಹಾಕಿ ದುರಸ್ತಿ ಮಾಡಿದಲ್ಲಿಯೂ ಕಿತ್ತು ಬಿದ್ದಿದೆ. ಬೇಸಿಗೆಯಲ್ಲಿ ಈ ಭಾಗದ ರಸ್ತೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೊಂಡಗಳು ಬಿದ್ದಿದ್ದವು. ಇವುಗಳನ್ನ ಮಳೆಗಾಲ ಪೂರ್ವದಲ್ಲಿಯೇ ಮುಚ್ಚಿ ಸರಿಪಡಿಸಿ ಮಳೆಯ ನೀರು ಸರಾಗವಾಗಿ ಹರಿದು ಹೋಗುವಂತೆ ಚರಂಡಿ ಸ್ವಚ್ಛಗೊಳಿಸದೆ ನಿರ್ಲಕ್ಷಿಸಿದ ಪರಿಣಾಮ ರಸ್ತೆ ಸಂಪೂರ್ಣ ಹದಗೆಟ್ಟು ಬೃಹತ್ ಹೊಂಡಗಳ ರಾಶಿಯಾಗಿದ್ದು ಜನರು ನಿತ್ಯ ಸಂಚರಿಸಲು ಪರದಾಡುವಂತಾಗಿದೆ. ಮಳೆ ಬಂದ್ರೆ ರಸ್ತೆಯಲ್ಲಿ ನೀರು ತುಂಬಿ ಹೊಂಡ ಎಲ್ಲಿದೆ ಎಂದು ತಿಳಿಯದೆ ಬೈಕ್ ಸವಾರರು ಬಿದ್ದು ಗಾಯಗೊಳ್ಳುವ ಘಟನೆ ನಡೆಯುತ್ತಲೇ ಇದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಈ ಹಿಂದೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ರಸ್ತೆಗಳಿಗೆ ಮುಂಗಾರಿನ ಮುನ್ನ ನಿರ್ವಹಣೆಗಾಗಿ ಹಣ ಮಂಜೂರಾಗುತ್ತಿತ್ತು ಎನ್ನಲಾಗಿದೆ. ಆದರೆ ಕಳೆದ ವರ್ಷ ಯಾವುದೇ ಹಣ ಬಿಡುಗಡೆಯಾಗದ ಕಾರಣ ರಸ್ತೆ ಸರಿಪಡಿಸದೆ ಬಿಟ್ಟಿದ್ದು, ಇದರಿಂದ ರಸ್ತೆಯಂಚಿನ ಗಿಡ ಗಂಟೆ ತುಂಬಿದ್ದು ಚರಂಡಿ ನೀರು ತುಂಬಿ ರಸ್ತೆಯಲ್ಲಿ ಹರಿಯುತ್ತಿರುವುದರಿಂದ ಅವಾಂತರ ನಡೆಯುತ್ತಿದೆ. ಈ ಗಂಭೀರ ಸಮಸ್ಯೆ ಕುರಿತು ಸರಣಿ ವರದಿ ಪ್ರಕಟಿಸಿದ ಪರಿಣಾಮ ಅಂತೂ ಎಚ್ಚೆತ್ತ ಸರ್ಕಾರ ಹಣ ಮಂಜೂರಿ ಮಾಡಿ ರಸ್ತೆ ದುರಸ್ತಿಗೆ ಅನುಮೋದನೆ ನೀಡಿದೆ. ಆದರೆ ಕೆಲಸ ಪ್ರಾರಂಭಿಸಿ 1-2 ದಿನದಲ್ಲಿಯೇ ಪ್ರಾರಂಭವಾದ ಮಳೆ ಅಬ್ಬರದಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು, ಕೆಲವೆಡೆ ಮುಚ್ಚಿದ ಹೊಂಡಗಳು ಮತ್ತೆ ಬಾಯ್ತೆರೆದು ಕುಳಿತಿವೆ. ಮಳೆ ಕಡಿಮೆಯಾಗುವವರೆಗೆ ಕಾಯ್ದು ಬಂದ ಅಲ್ಪ ಹಣದಲ್ಲಿ ಗುಣಮಟ್ಟದ ರಿಪೇರಿ ಕಾರ್ಯ ನಡೆಯುತ್ತದೆಯೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದು, ಒಟ್ಟಾರೆ ರಸ್ತೆ ದುರಸ್ತಿ ಯಾವಾಗ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಾ ಹೊಂಡದಲ್ಲಿ ಬಿದ್ದೆದ್ದು ನಿತ್ಯ ಸಂಚಾರ ಮಾಡುತ್ತಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕಳಪೆ ಕಾಮಗಾರಿಯಾಗಿದ್ದಲ್ಲಿ ಅದನ್ನು ನಿಲ್ಲಿಸಿ, ಅದು ಯಾರೇ ಆಗಿರಲಿ. ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಪಕ್ಷಾತೀತವಾಗಿ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಹೇಳಿದರು. 2022-23ನೇ ಸಾಲಿನ ವಿವಿಧ ಸಮುದಾಯಗಳ ಅಭಿವೃದ್ಧಿ ಯೋಜನೆಯಡಿ ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನದಿಂದ ಮಂಜೂರಾದ ಹಳಿಯಾಳ ಪಟ್ಟಣದ ದುರ್ಗಾನಗರದಲ್ಲಿ ನಿರ್ಮಾಣಗೊಳ್ಳಲಿರುವ ಸಮುದಾಯ ಭವನದ ಕಾಮಗಾರಿಗೆ ಭೂಮಿ ಪೂಜೆ ಕೈಗೊಂಡು ಚಾಲನೆ ನೀಡಿ ಮಾತನಾಡಿ, ಕುಡಿಯುವ ನೀರು ಅಳ್ನಾವರಕ್ಕೆ ಕೊಡಬಾರದು ಎಂದು ಹಳಿಯಾಳ ಪಟ್ಟಣದಲ್ಲಿ ನನ್ನ ಪ್ರತಿಮೆ ಸುಟ್ಟರು. ಆದ್ರೆ ಅಳ್ನಾವರ ತಾಲೂಕಿನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಎಂದರು. ತಾಲೂಕಿನ ಯಾವ ಗ್ರಾಮದಲ್ಲಿಯೂ ಮೂಲಭೂತ ಸೌಕರ್ಯದ ಕೊರತೆ ಇರಬಾರದು. ಯಾವ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಇರುತ್ತದೆ, ಆ ಪಟ್ಟಣ ವೇಗವಾಗಿ ಬೆಳೆಯುತ್ತದೆ. ಬಡತನ ಯಾರಿಗೂ ಬರಬಾರದು ಎಂದರು.
ಸಮುದಾಯ ಭವನ ನಿರ್ಮಾಣದಿಂದ ಸ್ಥಳೀಯ ನಿವಾಸಿಗಳಿಗೆ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೇಂದ್ರವಾಗುವಂತ ಸ್ಥಳ ದೊರೆಯಲಿದೆ. ವಿವಿಧ ಸಮುದಾಯಗಳ ಸಭೆಗಳು, ತರಬೇತಿ ಶಿಬಿರಗಳು, ಮಹಿಳಾ ಸ್ವಸಹಾಯ ಸಂಘಗಳ ಚಟುವಟಿಕೆಗಳು ಹಾಗೂ ಯುವಕರ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯಲು ಸಹಕಾರಿಯಾಗಲಿದ್ದು, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಅದು ಹಲ್ಯಾಳ್ ಸಹ ಬಹಳ ಸಣ್ಣ ಪಟ್ಟಣ. ಆದ್ರೆ ಇವತ್ತು ಹಲ್ಯಾಳ್ ಪಟ್ಟಣ 4 ದಿಕ್ಕಿನಲ್ಲಿ ಬೆಳೆದಿದೆ, ಬೆಳೀತಾ ಇದೆ. ಇದರ ಅರ್ಥ ಜನ ಇಲ್ಲಿ ಒಳ್ಳೆ ವಾತಾವರಣ ಇದೆ, ಇಲ್ಲಿ ಒಳ್ಳೆ ಕಾನೂನು ಸುವ್ಯವಸ್ಥೆ ಇದೆ, ಇಲ್ಲಿ ಜನರು ಒಳ್ಳೆಯವರು, ಕುಡಿಯುವ ನೀರು ಸಿಗ್ತದೆ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಪಟ್ಟಣ ಪ್ರದೇಶದಲ್ಲಿ ಕುಡಿಯುವ ನೀರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಗಸರ, ಉಪಾಧ್ಯಕ್ಷೆ ಲಕ್ಷ್ಮೀ ವಡ್ಡರ್, ಪ್ರಮುಖರಾದ ಉಮೇಶ್ ಬೋಳಶೆಟ್ಟಿ ಇದ್ದರು. ಲೈಂಗಿಕ ಕಾಯಿಲೆ ಇರುವ ರೋಗಿಗಳಿಗೆ HIV ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಲು ತಿಳಿಸಬೇಕು. ಪದೇ ಪದೇ ಲೈಂಗಿಕ ಸೋಂಕುಗಳು ಕಾಣಿಸುವವರಲ್ಲಿ HIV ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ಚರ್ಮರೋಗ ತಜ್ಞ ಡಾಕ್ಟರ್ ಶಿವಾನಂದ್ ಹೆಗಡೆ ಹೇಳಿದರು. ಹೊನ್ನವರ ತಾಲೂಕಾಸ್ಪತ್ರೆಯಲ್ಲಿ ವಿವಿಧ ವಿಭಾಗದ ಆಶ್ರಯದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ನಡೆದ HIV ಏಡ್ಸ್ ತಡೆಗಟ್ಟಲು ಪ್ರಚಾರ ಆಂದೋಲನ ಅರಿವಿನ ಮಾಸಾಚರಣೆ ಅಂಗವಾಗಿ ಒಂದು ದಿನದ HIV ಏಡ್ಸ್ ಕುರಿತು ತರಬೇತಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದರು. ತರಬೇತಿಯಲ್ಲಿ ಲೈಂಗಿಕ ಸೋಂಕುಗಳನ್ನು ಗುಣಪಡಿಸುವ ಔಷಧಿಗಳು ಲಭ್ಯವಿದೆ. ಸೋಂಕಿನ ಗುಣಲಕ್ಷಣಗಳು ಮತ್ತು ಚಿಹ್ನೆಗಳ ಆಧಾರದ ಮೇಲೆ ಪರಿಣಾಮಕಾರಿ ಸಂಯೋಜಿತ ಚಿಕಿತ್ಸೆ ನಿರ್ವಹಣಾ ಪದ್ಧತಿಯ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ರು. ಸಿಫಿಲಿಸ್, ಗನೋರಿಯಾ, ಹರ್ಫೀಸ್ ಸೇರಿದಂತೆ ವಿವಿಧ ಬಗೆಯ ಲೈಂಗಿಕ ಕಾಯಿಲೆಗಳ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ರು. ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾದ ಜನರಲ್ ಮೆಡಿಸಿನ್ ವಿಭಾಗದ ತಜ್ಞ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಮಾತನಾಡಿ, ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವ ವೈದ್ಯಾಧಿಕಾರಿಗಳಿಂದ ಹಿಡಿದು ನಾನ್ ಕ್ಲಿನಿಕ್ ಸಿಬ್ಬಂದಿಯವರೆಗೆ ಪ್ರತಿಯೊಬ್ಬರೂ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು. ರಕ್ತ ಸೇರಿದಂತೆ ಮಾನವನ ದೇಹದಲ್ಲಿನ ದ್ರವ್ಯಗಳನ್ನ, ತ್ಯಾಜ್ಯಗಳನ್ನ ಸರಿಯಾದ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕು. ಸೂಜಿ ಸಿರಿಂಜ್ಗಳಿಂದ ಗಾಯಗಳಾಗದಂತೆ ಎಚ್ಚರಿಕೆ ವಹಿಸಬೇಕು. ಒಂದೊಮ್ಮೆ ಆಕಸ್ಮಿಕವಾಗಿ ರೋಗಿಗಳ ಚಿಕಿತ್ಸೆ ಸಂದರ್ಭದಲ್ಲಿ ಸಿಬ್ಬಂದಿಗಳು ಗಾಯಗೊಂಡ್ರೆ HIV ಬರದಂತೆ ತಡೆದುಕೊಳ್ಳಬೇಕಾದ ಕ್ರಮಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು ಎಂದರು. ತರಬೇತಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅಪಾಯಕ್ಕೊಳಗಾಗಬಹುದಾದ ಸಾಧ್ಯತೆಗಳ ಬಗ್ಗೆ, ಆ ಸಂದರ್ಭದಲ್ಲಿ ಲಭ್ಯವಿರಬೇಕಾದ ART ಮಾತ್ರೆ, ಅದನ್ನು ತೆಗೆದುಕೊಳ್ಳುವ ರೀತಿ, ಮಾಡಿಸಿಕೊಳ್ಳಬೇಕಾದ ಚಿಕಿತ್ಸೆಗಳ ವಿವರವಾದ ಮಾಹಿತಿಯನ್ನ ವಿವರಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕೇಣಿಯವರು ಮಾತನಾಡಿ, ಪ್ರತಿಯೊಂದು ಕಾಯಿಲೆ ಮತ್ತು ಅದರ ಚಿಕಿತ್ಸೆಗಳ ಬಗ್ಗೆ, ಅದರಲ್ಲಾಗುತ್ತಿರುವ ಬದಲಾವಣೆಗಳ ಬಗ್ಗೆ ಆಸ್ಪತ್ರೆಯ ಪ್ರತಿಯೊಬ್ಬರೂ ತಿಳಿದಿರಬೇಕು ಎಂದು ಹೇಳಿದ್ರು. ICTC ಆಪ್ತ ಸಮಾಲೋಚಕರಾದ ವಿನಾಯಕ್ ಪಟಗಾರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಪ್ರಯೋಗಶಾಲಾ ತಂತ್ರಜ್ಞ ಉಮೇಶ್ ಕೆ ತರಬೇತಿ ಕಾರ್ಯಕ್ರಮ ನಿರ್ವಹಿಸಿದ್ರು. ತರಬೇತಿ ಕಾರ್ಯಾಗಾರದಲ್ಲಿ ತಜ್ಞ ವೈದ್ಯರುಗಳಾದ ಡಾಕ್ಟರ್ ಕೃಷ್ಣಾಜಿ, ಡಾಕ್ಟರ್ ಜನಾರ್ದನ್ ಮೊಗೇರ್, ಡಾಕ್ಟರ್ ಅಪೂರ್ವ, ಡಾಕ್ಟರ್ ಗುರುದತ್ತ ಕುಲಕರ್ಣಿ ಸೇರಿದಂತೆ ಎಲ್ಲಾ ವೈದ್ಯರುಗಳು, ಆಸ್ಪತ್ರೆಯ 60ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಭಾಗವಹಿಸಿದ್ರು. ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ನಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಫೆಡರೇಷನ್ ಅಧ್ಯಕ್ಷ ವೆಂಕಟೇಶ್ ಈರಾ ತಾಂಡೇಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರತಿಭಾ ಪುರಸ್ಕಾರವು ಫೆಡರೇಷನ್ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಮೀನುಗಾರ ಮಕ್ಕಳಿಗೆ ಹಮ್ಮಿಕೊಂಡು ಅವರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು. 2024-25ನೇ ಪ್ರಸಕ್ತ ಸಾಲಿನ 37 ಲಕ್ಷ ರೂಪಾಯಿ ಲಾಭವನ್ನ ಫೆಡರೇಷನ್ ಸಂಸ್ಥೆ ಮಾಡಿದೆ. 2020-21ನೇ ಸಾಲಿನಲ್ಲಿ ಆಗಿರುವ ಅವ್ಯವಹಾರದ ಮೊತ್ತ ರೂಪಾಯಿ 19 ಲಕ್ಷವನ್ನ ಕಲಂ 68ರ ಅಡಿ ನಿರ್ದೇಶನದ ಮೇಲೆ ಅನುವು ಮಾಡಿ 2024-25ನೇ ವರ್ಷದಲ್ಲಿ ರೂಪಾಯಿ 18.54 ಲಕ್ಷ ಲಾಭ ಬಂದಿರುತ್ತದೆ ಎಂದರು. ಎಲ್ಲ ಡೀಸೆಲ್ ಬಂಕ್ ಶಾಖೆಗಳಿಂದ ರೂಪಾಯಿ 1,15 ಲಕ್ಷ ವ್ಯಾಪಾರಿ ಲಾಭ ಆಗಿದೆ. ಅಮದಳ್ಳಿ ಮಂಜುಗಡ್ಡೆ ಸ್ಥಾವರದ ನವೀಕರಣ ಕಾಮಗಾರಿಗೆ ತಗುಲಿದ ವೆಚ್ಚ 1,30 ಲಕ್ಷ ಖರ್ಚಾಗಿದೆ. ಮುದುಗಾ ಮಂಜುಗಡ್ಡೆ ಸ್ಥಾವರದ ದುರಸ್ತಿಗೆ ಆದಂತಹ ಖರ್ಚು 45 ಲಕ್ಷ ಎಂದು ತಿಳಿಸಿದ್ರು. ಮೀನುಗಾರರ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ನೀಡುವುದು, ಸರ್ಕಾರದಿಂದ ಮತ್ಸ್ಯ ಮಹಿಳಾ ಯೋಜನೆಯಡಿ 2 ಕೋಟಿ ಹಾಗೂ ಪಾಲು ಬಂಡವಾಳ ಯೋಜನೆಯಡಿ 1.50 ಕೋಟಿ ಮೊತ್ತವನ್ನ ನೀಡಬೇಕೆಂದು ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಅವರಲ್ಲಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ರು. ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಮೂಲಕ ಫೆಡರೇಷನ್ ಉತ್ತಮ ಕಾರ್ಯ ಮಾಡಿದೆ.
ಮುಂದಿನ ದಿನದಲ್ಲಿ ಇದೊಂದು ಮಾದರಿ ಕಾರ್ಯವಾಗಲಿದೆ ಎಂದರು. ನಿರ್ದೇಶಕ ವಿಠ್ಠಲ್ ದೈಮನೆ ಮಾತನಾಡಿ, ಫೆಡರೇಷನ್ ಇತಿಹಾಸದ ಬಗ್ಗೆ ಉಲ್ಲೇಖಿಸಿ ಸಹಕಾರಿ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕೆ ಹಾಗೂ ಮೀನುಗಾರರ ಸರ್ವತೋಮುಖ ಅಭಿವೃದ್ಧಿಗಾಗಿ 1957ರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಯಿತು. ಈ ಸಂಸ್ಥೆಯ ಸ್ಥಾಪನೆ ಆದಾಗಿನಿಂದ ಸತತವಾಗಿ ಮೀನುಗಾರರ ಅಭಿವೃದ್ಧಿಗೆ ದುಡಿಯುತ್ತಾ ಬಂದಿದ್ದು 65ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ತನ್ನ ವಹಿವಾಟು ಮತ್ತು ವ್ಯವಹಾರವನ್ನ ವೃದ್ಧಿಸಿಕೊಂಡಿದೆ ಎಂದರು. ನಿರ್ದೇಶಕ ದಿವಾಕರ್ ಮೊಗೇರ್ ಮಾತನಾಡಿ, ಫೆಡರೇಷನ್ ಅಧ್ಯಕ್ಷರಾಗಿದ್ದ ದಿವಂಗತ ರಾಜು ತಾಂಡೇಲ್ ಅವರ ಆಶಯದಂತೆ ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ. ಮುಂದಿನ ದಿನದಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದು ಅವರು ಭರವಸೆ ನೀಡಿದ್ರು. ನಿರ್ದೇಶಕರಾದ ಬೀರಪ್ಪ ಐ ಹರಿಕಂತ್ರ, ಶ್ರೀಧರ್ ಹರಿಕಂತ್ರ, ಸುಧಾಕರ್ ಹರಿಕಂತ್ರ, ದಿಲೀಪ್ ಎಚ್ ಚಂಡಿಯೇಕರ್, ರಾಜು ಟಿ ಹರಿಕಂತ್ರ, ಶ್ರೀಮತಿ ಆಶಾ ಎಸ್ ಹರಿಕಂತ್ರ, ಶ್ರೀಮತಿ ಸವಿತಾ ಎನ್ ಗಾಂವ್ಕರ್, ಪ್ರಶಾಂತ್ ಟಿ ತಾಂಡೇಲ್, ಮಹೇಶ್ ಎನ್ ಮೂಡಂಗಿ ಇದ್ದರು. ವರ್ಷ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಪ್ರಧಾನ ವ್ಯವಸ್ಥಾಪಕ ಗಣೇಶ್ ಆರ್ ವಂದಿಸಿದ್ರು. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್, ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗುತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.